ಆತ್ಮಹತ್ಯೆ ಕೇಸ್ ಸಂಬಂಧಪಟ್ಟಾಗೆ ಪ್ರಿಯಾಂಕಾ ಖರ್ಗೆ ಅವರು ನಿಮಗೆ ಸಾವಿನ ಮನೆಯಲ್ಲಿ ರಾಜಕೀಯ ಮಾಡ್ತೀರಾ ಅಂತ ನೇರವಾಗಿ ಸಾಯಿಸಿ ರಾಜಕಾರಣ ಮಾಡೋದು ಕಾಂಗ್ರೆಸ್ನ ನೀತಿ. ಅವ್ರಿಗೆ ಕೇಳ್ತಾನೆ, ನೀವು ಗುತ್ತಿಗೆದಾರ ಸಂತೋಷ್ ವಿಷಯದಲ್ಲಿ ರಾಜಕಾರಣ ಮಾಡಿದ್ರಲ್ಲ, ಅಲ್ಲೇನ್ ರಾಜಕಾರಣ ಮಾಡಿದ್ರಿ ನೀವು? ರೋಹಿತ್ ವೇಮುಲ ವಿಷಯದಲ್ಲಿ ಅಪಪ್ರಚಾರ ಮಾಡಿದ್ರಲ್ಲ, ಅದ್ಯಾವ ಸೀಮೆ ರಾಜಕಾರಣ ನಿಮ್ದು? ಮೌತ್ಕಾ ಸೌದಾಗರ್ ಅಂತ ಹೇಳಿ ಸುಳ್ಳು ಆರೋಪವನ್ನ ನಿಮ್ಮ ನಾಯಕಿ ಮಾಡಿದ್ರಲ್ಲ, ಅದಕ್ಕೆ ತೆತ್ತ ಬೆಲೆ ಮರ್ತಿದ್ದೀರಾ ನೀವು? ಈಗಲೂ ಅಪಪ್ರಚಾರ ಮಾಡ್ತೀರಿ. ಗಾಂಧಿ ಹತ್ಯೆಗೂ RSSಗೂ ಸಂಬಂಧ ಇಲ್ಲ ಅಂತ ನಿಮ್ಮ ನೆಹರು ನೇಮಕ ಮಾಡಿದ ಆಯೋಗವೇ ವರದಿ ಕೊಟ್ಟ ಮೇಲುವೆ ಸುಳ್ಳನ್ನೇ ಉಸಿರಾಗಿಸಿಕೊಂಡಿರೋ ನೀವು ಗಾಂಧಿ ಹತ್ಯೆ ಆರೋಪವನ್ನು ಇವತ್ತಿಗೂ RSS ತಲೆ ಮೇಲೆ ಕಟ್ತಿರಲ್ಲ. ನಾಚಿಕೆ ಆಗಲ್ಲ ನಿಮಗೆ? ಸುಳ್ಳು ಆರೋಪ ಮಾಡಿ ರಾಜಕಾರಣ ಮಾಡ್ತಿರೋ ನೀವು, ಸಾವಿಗೆ ನ್ಯಾಯ ಕೇಳ್ತಿರೋ ನಾವು. ವಿನಯ್ ಸೋಮಯ್ಯ ಡೆತ್ ನೋಟ್ ಬರೆದಿರೋ ಸುಳ್ಳ? ಇದೇ ಜಾಗದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಇದ್ದಿದ್ರೆ ಹೀಗೆ ಬಾಯಿ ಮುಚ್ಚಿಕೊಂಡು ಬಾಯಿಗೆ ಬಂದಂತೆ ಕಾಂಗ್ರೆಸ್ಸಿಗರು ಮಾತಾಡ್ತಿದ್ರ? ಪಾತ್ರ ದಾರಿಗಳು ಬದಲಾಗಿದ್ರೆ ಆಡಳಿತ ಪಕ್ಷ ಬಿಜೆಪಿ ಆಗಿ ಬಿಜೆಪಿ ಶಾಸಕನ ಮೇಲೆ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಹೀಗೆ ಡೆತ್ ನೋಟ್ ಬರ್ದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಏನ್ ಮಾಡ್ತಿದ್ರಿ ನೀವು? ಆಕಾಶ ಭೂಮಿ ಒಂದು ಮಾಡ್ತಿದ್ರೋ ಇಲ್ವೋ ನೀವು? ನಾವು ನ್ಯಾಯ ಕೇಳ್ತಾ ಇದ್ದೀವಿ. ವಿನಯ್ ಸೋಮಯ್ಯನ ಸಾವಿಗೆ ನ್ಯಾಯ ಬೇಕು. ಕಾನೂನಿಗಿಂತ ದೊಡ್ಡವನು ಯಾರೂ ಇಲ್ಲ. FIR ದೂರು ಕೊಟ್ಟರು ಕೂಡ FIR ದಾಖಲಿಸಲ್ಲ ಅಂತ ಹೇಳಿದೆ. ನಾಚಿಕೆ ಇಲ್ಲ ನಿಮ್ಗೆ? ವಿಧಾನ ಪರಿಷತ್ನಲ್ಲಿ ನಡೆದಿದೆ ಅಂತ ಹೇಳಿ ಒಂದು ಸುಳ್ಳು ದೂರು ಕೊಟ್ಟು ನನ್ನನ್ನು ಅರೆಸ್ಟ್ ಮಾಡಿಸಿದಿರಿ ನೀವು, ರಾಜಕಾರಣ ಮಾಡಿದವರು ನೀವು. ಈಗ ಕುಟುಂಬಸ್ಥರು ದೂರು ಕೊಟ್ಟರೆ FIR ದಾಖಲಿಸಲ್ಲ. ಎಷ್ಟು ದಿನ ನಿಮ್ಮ ಈ ರೀತಿ ಸರ್ವಾಧಿಕಾರದ ಆಡಳಿತ ನಡೆಯುತ್ತೆ? ಎಷ್ಟು ದಿನ ಈ ಸೊಕ್ಕಿನ ಆಡಳಿತ ನಡೆಯುತ್ತೆ? ಜನ ಎಲ್ಲವನ್ನೂ ನೋಡ್ತಿರ್ತಾರೆ, ಸೊಕ್ಕಿಳಿಸುವಂತ ಕೆಲಸ ಮಾಡ್ತಾರೆ. ನೀವು ಬಚಾವಾಗಿರ್ಬೋದು. DK ರವಿ ಪ್ರಕರಣದಲ್ಲಿ ಬಚಾವಾಗಿರ್ಬೋದು. ಒಬ್ಬ DYSP ಗಣಪತಿ ಆತ್ಮಹತ್ಯೆಯಲ್ಲಿ ಬಚಾವಾಗಿರ್ಬೋದು. ಆದ್ರೆ ಕರ್ಮ ನಿಮ್ಮ ಹಿಂದ್ಗಡೆ ಬೆನ್ಬಿಡದೆ ಕಾಡ್ತಾ ಇರುತ್ತೆ. ಆ ಕರ್ಮದ ಫಲನ ಅನುಭವಿಸಲೇಬೇಕಾಗತ್ತೆ. ಕಾನೂನಿನ ಕಣ್ಣಿನಿಂದ ತಪ್ಪಿಸ್ಕೋಬಹುದು, ಆದ್ರೆ ಕರ್ಮದ ಕಣ್ಣಿನಿಂದ ತಪ್ಪಿಸ್ಕೊಳಕ್ ಆಗಲ್ಲ. ಆ ಕರ್ಮ ನಿಮ್ಮನ್ನು ಕಾಡೇ ಕಾಡುತ್ತೆ. ವಾಟ್ಸಪ್ ಸಂದೇಶವನ್ನೇ ತನಿಖೆಗೆ ಆಧಾರವಾಗಿ ಇಟ್ಕೊಳ್ಬೇಕಂತ ಟೇಬಲ್ ಹೇಳಿರೋದು. ಬಟ್ ಈ ವಿಚಾರದಲ್ಲಿ ಯಾಕೆ ಈ ಸರ್ಕಾರ ವಾಟ್ಸಪ್ ಸಂದೇಶವನ್ನು ಅಥವಾ ಅಂದ್ರೆ ಅವ್ರ ಪಕ್ಷದವ್ರು ಏನ್ ಮಾಡಿದ್ರು ಬಾರಾಕೋನ್ ಮಾಫ್. ಅವರ ಪಕ್ಷದವ್ರು ಏನ್ ಮಾಡಿದ್ರು ಬಾರಾಕೋನ್ ಮಾಫ್. ಸಂವಿಧಾನ ಅವ್ರ ಮುಗಿನ ನೇರಕ್ಕೆ ಅರ್ಥೈಸೋದು, ಕಾನೂನನ್ನ ಅವ್ರ ಮುಗಿನ ನೇರಕ್ಕೆ ಅರ್ಥೈಸೋದು. ಬೇರೆಯವ್ರ ತಪ್ಪು ಮಾತ್ರ ತಪ್ಪು, ಬೇರೆಯವ್ರು ತಪ್ಪು ಮಾಡದೇ ಇದ್ರು ತಪ್ಪು. ಇವರು ಮಾಡಿದ್ದೆಲ್ಲ ಸರಿ.